ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಾನು ಈಗ ಟೈಮ್ ಬಂದು 5 ಗಂಟೆ ಆಗಿದೆ. 5 ಗಂಟೆಗೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಂದೀಗಾಗಲೇ ತಲೆ ಸ್ನಾನ ಕೂಡ ಆಗಿದೆ. ಯಾಕಂದರೆ ನಾವು ಧರ್ಮಸ್ಥಳಕ್ಕೆ ಹೊರಟಿದ್ದೀವಿ. ನಮಗೆ ಇಲ್ಲಿಂದ ಬಸ್ಸು 6 ಗಂಟೆಗಿದೆ. ಈ ಮನೆ ಕೆಲಸ ಎಲ್ಲ ಮುಗಿಸಿ ಸ್ನಾನ ಆಯಿತು, ಎಲ್ಲರದು ಪೂಜೆ, ದೇವ್ರ ಪೂಜೆ ಎಲ್ಲ ಮಾಡಿಕೊಂಡು ಹೊರಡಬೇಕು. ಟೈಮ್ ಬಂದು ಬಸ್ಸಿಂದು 6 ಗಂಟೆ ಇದೆ. ಈಗ ನಾವು ಧರ್ಮಸ್ಥಳಕ್ಕೆ ಹೊರಟಿದ್ದೀವಿ. ಇವತ್ತಿನ ನನ್ನ ವ್ಲಾಗಲ್ಲಿ ದೇವರ ದರ್ಶನ ಮಾಡಿಸ್ತೀನಿ ನಿಮಗೆಲ್ರಿಗೂ. ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದರ್ಶನ ಮಾಡಿಸ್ತೀನಿ. ನಾವು ಇಲ್ಲಿಂದ ಹೋಗ್ತಾ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಪ್ಲೀಸ್ ಫ್ರೆಂಡ್ಸ್, ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಫ್ರೆಂಡ್ಸ್, ನಾವು ದೇವಸ್ಥಾನಕ್ಕೆ ಅಥವಾ ದೇವರಿಗೆ ಎಲ್ಲಾದರೂ ಹೋಗಬೇಕಾದ್ರೆ ಹೋಗೋಕ್ಕೂ ಮೊದಲು ಮನೇನ ಒರೆಸಿ ಗುಡಿಸಿ ನಾವು ಮಡಿ ಮಾಡಿ ಹೋಗಬೇಕಾಗುತ್ತೆ. ಅದೇ ರೀತಿ ನಾನು ಮನೆಯೆಲ್ಲ ಕಸ ಗುಡಿಸಿ ನೆಲ ಒರೆಸಿ ಹೊಸಲು ಪೂಜೆ ಮಾಡಿ ಮನೆ ದೇವರಿಗೆಲ್ಲ ಪೂಜೆ ಮಾಡಿ ಆಮೇಲೆ ಹೊರಟಿದ್ದು. ಹಾಗಾಗಿ ನಾನಿವಾಗ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ನಾನ ಮಾಡಿದ್ದೆ. ಈಗ ಲಾಸ್ಟಲ್ಲಿ ಹೊಸಲು ಪೂಜೆ ಮಾಡಿ ಹಾಗೆ ನಮ್ಮ ಮನೆಯವರು ದೇವ್ರ ಪೂಜೆ ಮಾಡ್ತಾಯಿದ್ರು, ನಾನು ಹೊಸಲು ಪೂಜೆ ಮಾಡ್ತಾಯಿದ್ದೆ. ಇದನ್ನು ಮುಗಿಸ್ಕೊಂಡು ನಾವು ದೇವಸ್ಥಾನಕ್ಕೆ ಹೊರಟಿದ್ದು. ಯೂಶ್ವಲಿ ಎಲ್ಲರೂ ದೇವಸ್ಥಾನಗಳಿಗೆ ಹೊರಟ್ರೆ ನಾವು ಫಸ್ಟು ಮನೇನ ಮಡಿ ಮಾಡ್ಕೊಂಡ್ಬಿಟ್ಟು ಮನೆ ದೇವರಿಗೆ ಪೂಜೆ ಮಾಡಿ ಮನೆ ದೇವರಿಗೆ ಕೈ ಮುಗಿದು ಹೊರಡಬೇಕಾಗತ್ತೆ. ಪೂಜೆ ಎಲ್ಲ ಮುಗಿಸ್ಕೊಂಡು ನಾವೀಗ ಬಸ್ ಸ್ಟಾಪಿಗೆ ಬಂದು ವೇಟ್ ಮಾಡ್ತಾಯಿದ್ದೀವಿ. ನಮ್ಮ ಬಸ್ ಬಂದು 6 ಗಂಟೆಗಿತ್ತು. ಹಾಗಾಗಿ ಸ್ವಲ್ಪ ಬೇಗನೆ ಮುಂಚೆನೇ ಬಂದು ಕಾಯ್ತಾ ಕೂತ್ಕೊಂಡಿದ್ವಿ. ಇಲ್ಲೇ ಹಾಸನ ಕಡೆ ಹೋಗ್ತೀವಿ. ಅಲ್ಲಿ ನಿಂತಿತ್ತಲ್ಲ ಅದೇ ಇತ್ತು, ಈಗ ತಾನೇ ಹೋಯ್ತಲ್ಲ. ನಾನು ಹೇಳ್ಬಿಟ್ಟ ಇವಾಗ ನಾವು ಬಸ್ ಹತ್ತಿ ಕೂತ್ಕೊಂಡ್ವಿ. ಬಸ್ಸು ಬಿಡೋದು ಸ್ವಲ್ಪ 15 ನಿಮಿಷ ಲೇಟ್ ಆಯಿತು. 6:15ಗೆ ಬಸ್ ಬಿಡ್ತು. ಈಗ ಸ್ವಲ್ಪ ಚಳಿಗಾಲ ಇರೋದ್ರಿಂದ ಬೆಳಕು ಲೇಟಾಗಿ ಆಗುತ್ತೆ. ತುಂಬಾ ಮಂಜು ಬಿದ್ದಿರುತ್ತೆ, ಇಲ್ಲಿ ನೋಡ್ತಿರ್ಬೋದು. ಸ್ವಲ್ಪ ಬೆಳಕಾದ್ಮೇಲೆ ನಾನು ಒಂದು ಚಿಕ್ಕ ವಿಡಿಯೋನ ಮಾಡಿ ತೋರಿಸ್ತಾ ಇದ್ದೀನಿ. ಮಂಜಂತೂ ತುಂಬಾ ಬಿದ್ದಿರುತ್ತೆ. ಇವಾಗ ಬಿಸಿಲು ಕೂಡ ಲೇಟಾಗಿ ಬರುತ್ತೆ. ನಾವು ಈಗ ಜರ್ನಿನ ಸ್ಟಾರ್ಟ್ ಮಾಡಿದ್ದೀವಿ. ಇಲ್ಲಿ ಹಾಸನ ಬಂದು ರೀಚ್ ಆಗೋದಕ್ಕೆ 1.5 ಗಂಟೆ ಆಯಿತು. ನಾವೀಗ ಅಲ್ಲಿ ಹಾಸನಲ್ಲೇ ಮಕ್ಕಳಿಗೆ ಹೊಟ್ಟೆ ಹಸಿವಾಗಿತ್ತು ಅಂತ ಹೇಳಿ ಹಾಸನ ಬಸ್ ಸ್ಟಾಪಲ್ಲೇ ತಿಂಡಿ ತಿಂತಾಯಿದ್ದೀವಿ. ಸ್ನಾನ ಮಾಡಿದ ಮೇಲೆ ಯೂಶ್ವಲಿ ಎಲ್ರಿಗೂ ಹೊಟ್ಟೆ ಹಸಿವಾಗೇ ಆಗುತ್ತೆ. ಹಾಗಾಗಿ ನಾವು ಇಡ್ಲಿ ವಡೆ ತಿಂದ್ಕೊಂಡು ಮತ್ತೆ ಮುಂದೆ ಹೋದ್ರಾಯಿತು. ಇಲ್ಲಿಂದ ಹಾಸನಿಂದ 4 ಅವರ್ಸ್, 3.5 and 4 ಅವರ್ಸ್ ಜರ್ನಿ ಆಗುತ್ತೆ. ತಿಂಡಿ ತಿಂದ್ಕೊಂಡ್ಬಿಟ್ಟೆ ನಾವು ಬಸ್ ಹತ್ತೋಣ ಅಂತ ಹೇಳಿಬಿಟ್ಟು ಈಗ ತಿಂಡಿ ತಿಂತಾ ಇದ್ದೀವಿ. ಫ್ರೆಂಡ್ಸ್, ಮಕ್ಕಳನ್ನ ಕರ್ಕೊಂಡು ಜರ್ನಿ ಮಾಡ್ತಿದ್ದೀವಿ ಅಂದರೆ ಮಕ್ಕಳು ಅದು ಬೇಕು ಇದು ಬೇಕಂತ ಹಠ ಮಾಡೋದು ಕಾಮನ್ನು. ಈಗ ಟ್ರೈನ್ ಜರ್ನಿ ಆದರೆ ಟ್ರೈನಲ್ಲಿ ಏನಾದರೂ ಬರ್ತಿರುತ್ತೆ, ಕೊಡಿಸ್ಬೋದು ಅನ್ನೋ ಒಂದಿರುತ್ತೆ. ಬಸ್ಸಲ್ಲಿ ಆ ಥರ ಏನೂ ಸಿಗಲ್ಲ. ಹಾಗಾಗಿ ನಾವು ಬಸ್ ಸ್ಟಾಪಲ್ಲೇ ಮಕ್ಕಳಿಗೆ ಏನು ಬೇಕು ಅಂತ ಕೇಳಿ ಕೊಡಿಸ್ತಾ ಇದ್ದೆ. ಫ್ರೆಂಡ್ಸ್, ನಾವೀಗ ಹಾಸನ ಬಸ್ ಸ್ಟಾಪ್ಗೆ ಬಂದಿದ್ದೀವಿ. ಟೈಮ್ ಬಂದು 8:15 ಆಯಿತು. ಈಗ ತಿಂಡಿ ಎಲ್ಲ ತಿಂದು ಧರ್ಮಸ್ಥಳ ಬಸ್ಸಿಗೋಸ್ಕರ ನಾವು ವೇಟ್ ಮಾಡ್ತಾ ಇದ್ದೀವಿ. ತುಂಬ ಲೇಟ್ ಆಯಿತು. ಬಸ್ ಯಾವಾಗಲೂ 1 ಗಂಟೇಲಿ ಬಂದುಬಿಡೋರು. ಈ ಸಲ 1.5 ತಾಸು ತೊಗೊಂಡಿದ್ದಾರೆ. ಬಂದು ತಿಂಡಿ ಎಲ್ಲ ಮುಗಿಸ್ಕೊಂಡು ನಾವೀಗ ಬಸ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀವಿ. ಇಲ್ಲಿಂದ ಒಂದು 3-4 ಅವರ್ ಜರ್ನಿ ಆಗುತ್ತೆ. ಟೈಮು 9 ಮಧ್ಯಾಹ್ನ, ಮೋಸ್ಟ್ಲಿ ಮಧ್ಯಾಹ್ನ ಮುಗಿಸ್ಬೋದು.
ಇವಾಗ ನಮಗೆ ಧರ್ಮಸ್ಥಳ ಬಸ್ಸು ಸಿಕ್ತು ಫ್ರೆಂಡ್ಸ್. ನಾವೀಗ ಹೊರಟಿದ್ದೀವಿ. ಇಲ್ಲಿ ಬಸ್ಸು ತುಂಬ ಸ್ಲೋ ಹೋಗುತ್ತೆ, ಬಸ್ಸು ತುಂಬ ರಶ್ ಕೂಡ ಇತ್ತು, ಹಾಗೆ ರೋಡ್ ಕೂಡ ರಶ್ ಇರುತ್ತೆ. ಇಲ್ಲಿ ಯಾವಾಗ 12 ತಿಂಗಳು ನೋಡಿದರೂ ಇಲ್ಲಿ ರೋಡ್ ರಿಪೇರಿ ಮಾಡ್ತಾನೆ ಇರ್ತಾರೆ, ಅದರಲ್ಲಿ ವೆಹಿಕಲ್ಸ್ ಓಡಾಡ್ತಾನೆ ಇರುತ್ತೆ. ನಮಗೆ 4 ಅವರ್ಸ್ ಜರ್ನಿಯಲ್ಲಿ ಬಸ್ ಸೌಂಡು ಕೇಳಿ 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 ಕಿವಿ ಒಂಥರ ಬ್ಲಾಕ್ ಆದಂಗೆ ಆಗಿಬಿಟ್ಟಿತ್ತು. ಫೈನಲಿ ನಾವು ಧರ್ಮಸ್ಥಳನ ರೀಚ್ ಆದ್ವಿ. ಫ್ರೆಂಡ್ಸ್, ನಾವೀಗ ಧರ್ಮಸ್ಥಳ ಬಂದು ರೀಚ್ ಆಗಿದ್ದೀವಿ. ನದಿ ಸ್ನಾನಕ್ಕೆ ಅಂತ ಹೇಳಿ ಬಂದಿದ್ದೀವಿ. ಈಗ ನಾವು ಸ್ನಾನ ಮಾಡ್ಕೊಂಡು ಬಂದಿದ್ದೀವಿ. ವಸಿಷ್ಠ ಮತ್ತು ಅವರಪ್ಪ ಸ್ನಾನ ಮಾಡ್ತಾರಂತೆ. ಸ್ನಾನಕ್ಕೆ ರೆಡಿ ಆಗ್ತಾ ಇದ್ದಾರೆ ವಸಿಷ್ಠ ಮತ್ತು ಅವರಪ್ಪ. ಫ್ರೆಂಡ್ಸ್, ನಾವು ಮನೆಯಿಂದ ಬರಬೇಕಾದ್ರೆ ತಲೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದಿದ್ವಿ. ಈಗ ನಮ್ಮ ಮನೆಯವರು ಮತ್ತು ವಸಿಷ್ಠ ಇಬ್ಬರು ಮಾಡ್ತಾರಂತೆ. ಇನ್ನೊಂದ್ಸಲಿ ಅವರು ಮಾಡ್ಕೊಂಬಂದಿದ್ರು, ಇನ್ನೊಂದ್ಸಲಿ ಮಾಡ್ತಾರಂತೆ. ನಾವು ಮಾಡಲ್ಲ ಫ್ರೆಂಡ್ಸ್, ಹಂಗೆ ರೆಡಿ ಆಗ್ತೀವಿ ಕೈಕಾಲು ಮುಖ ತೊಳ್ಕೊಂಡು. ವಸಿಷ್ಠ ನಮ್ಮ ವಸಿಷ್ಠ ಮತ್ತು ನಮ್ಮ ಮನೆಯವರು ಹೋಗ್ತಿದ್ದಾರೆ. ನಾವು ಧರ್ಮಸ್ಥಳ ರೀಚ್ ಆಗಿದ್ದು 12:30 1 ಗಂಟೆ ಆಗ್ತಾ ಬಂದಿತ್ತು. ಇಲ್ಲಿ ನೋಡ್ತಿರ್ಬೋದು ಜನ ಎಲ್ಲ ಕಡಿಮೆ ಆಗಿದ್ದಾರೆ, ಯಾಕಂದರೆ ದೇವ್ರ ದರ್ಶನಕ್ಕೆ ಅಂತ ಹೇಳಿ ಬೆಳಗ್ಗೆ ಬೇಗನೆ ಸ್ನಾನ ಮಾಡಿ ಕ್ಯೂ ಅಲ್ಲಿ ನಿಂತಿರೋ ಜನನೇ ಜಾಸ್ತಿ. ನಾವು ರೀಚ್ ಆಗಿರೋದು ಮಧ್ಯಾಹ್ನ ಅಲ್ವಾ, ಹಾಗಾಗಿ ಸ್ವಲ್ಪ ಜನ ಸ್ನಾನಕ್ಕೆ ಕಡಿಮೆನೇ ಇರೋದು ಇಲ್ಲಿ. ಪ್ರತಿ ಸಲನೂ ನಾವು ಬೇಗನೆ ಬೆಳಗ್ಗೆನೇ ದರ್ಶನಕ್ಕೆ ನಿಲ್ತಿದ್ವಿ ಕ್ಯೂ ಅಲ್ಲಿ, 5 ಗಂಟೆ ಕ್ಯೂ ಅಲ್ಲೇ ನಿಲ್ತಿದ್ವಿ. ಈ ವರ್ಷ ಮಾತ್ರ ನಾವು ಸ್ವಲ್ಪ ಲೇಟಾಗಿಯೇ ಹೋಗಿದ್ದು, ಮಧ್ಯಾಹ್ನ ದರ್ಶನ ಆಯಿತು ನಮಗೆ. ಹೋಗ ಕವರ್ ಐತಲ್ಲ, ಕವರ್ ಸೈಡ್ಗೆ ಐತ್ನ. ವಸಿಷ್ಠ ಕುರ್ಸ್ ಕೆಳ ಕುರ್ಸ್ರಿ ಒಂದ್ಸಲಿ. ಯಾಕೆ ಏನು ಫಿಶ್ ಇದೆ ನೋಡು ಮಾಡೋಗ. ಇಲ್ಲಿದೋ ಬಾಯ್ಲಿ ಜಾಸ್ತಿ ಇದಾವೆ ಮೀನು. ಇಲ್ಲಿ ನೋಡ್ಬ, ಇಲ್ಲಿಳಿದ ಬಾಯ್ಲಿ, ಇಲ್ಲಿ ಬಾಯ್ಲಿ. ಅವರು ದಾರ ಅವನ್ನೆಲ್ಲ ಹರಿದು ಬಿಸಾಕಿರ್ತಾರಲ್ಲ ನೀರೊಳಗೆ, ಅವನ್ನ ತೆಗೆದು ಕ್ಲೀನ್ ಮಾಡ್ತಾರೆ. ಫ್ರೆಂಡ್ಸ್, ವಸಿಷ್ಠ ಮತ್ತು ನಮ್ಮ ಮನೆಯವರು ಸ್ನಾನ ಮಾಡಿ ಮುಗಿಸಿದ್ರು. ನಾವು ಇಲ್ಲಿ ನದಿ ಸ್ನಾನಕ್ಕೆ ಬರೋದಕ್ಕೂ ಮುಂಚೆ ರೂಮೆಲ್ಲ ಹುಡುಕಿದ್ವಿ, ಎಲ್ಲೂ ಸಿಗಲಿಲ್ಲ. ಮಕ್ಕಳನ್ನ ಕರ್ಕೊಂಡು ಬಿಸಿಲಲ್ಲಿ ಫುಲ್ ಎಲ್ಲ ಓಡಾಡಿದ್ವಿ, ಎಲ್ಲೂ ರೂಮ್ ಸಿಗಲಿಲ್ಲ, ಎಲ್ಲ ಫುಲ್ ಅಂತ ಹೇಳ್ತಾಯಿದ್ರು. ನಮಗೆ ಈ ಅನುಭವ ಆಗಿತ್ತು, ಹಾಗಾಗಿ ನಾವು ಬರಬೇಕಾದ್ರೆ ಮನೆಯಿಂದನೇ ಸ್ನಾನ ಮಾಡಿಕೊಂಡು ತಲೆ ಸ್ನಾನ ಮಾಡಿಕೊಂಡೇ ಹೋಗಿದ್ವಿ. ಅವರು ಗಂಡಸ್ರಲ್ವ, ಹಾಗಾಗಿ ಅಲ್ಲಿ ಮಾಡಿದ್ರು. ಅಲ್ಲಿ ಈ ಸಲ ಹೆಣ್ಮಕ್ಳಿಗೆ ಬಟ್ಟೆ ಚೇಂಜ್ ಮಾಡೋದಕ್ಕೆ ಯಾವ ಇದನ್ನು ಫೆಸಿಲಿಟೀಸು ಇಲ್ಲ, ಎಲ್ಲರೂ ಆಚೆ ಕಡೆನೇ ಬಟ್ಟೆ ಚೇಂಜ್ ಮಾಡ್ತಾಯಿದ್ರು. ನಮಗೆ ಈ ಅನುಭವ ಆಗಿರೋದ್ರಿಂದ ನಾವು ಯಾವುದಕ್ಕೂ ಇರಲಿ ಅಂತ ಮನೇಲಿ ಒಂದ್ಸಲಿ ಸ್ನಾನ ಮಾಡಿಕೊಂಡೇ ಹೋಗಿದ್ವಿ. ಅವರಿಬ್ಬರು ಗಂಡಸರಾಗಿರೋದ್ರಿಂದ ಅಲ್ಲೇ ಸ್ನಾನ ಮಾಡಿ ಬಟ್ಟೆ ಚೇಂಜ್ ಮಾಡಿದರು. ನಾನು ಮತ್ತು ನನ್ನ ಮಗಳು ಇಬ್ಬರು ನೀರಲ್ಲಿ ಕೈಕಾಲು ಮುಖ ತೊಳ್ಕೊಂಡು ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಹೊರಟಿದ್ವಿ.
ಎಲ್ಲರೂ ಫ್ರೆಶ್ ಅಪ್ ಆಗಿ ಈಗ ದೇವಸ್ಥಾನದ ಹತ್ರ ಹೊರಟಿದ್ದೀವಿ. ನದಿ ಸ್ನಾನ ನಮ್ಮ ಮನೆಯವರು ಮತ್ತು ವಸಿಷ್ಠ ಅಷ್ಟೇ ಮಾಡಿದರು. ನಾವು ಹಂಗೆ ಕೈಕಾಲು ಮುಖ ತೊಳ್ಕೊಂಡು ಮತ್ತೆ ರೆಡಿಯಾಗಿ ಫ್ರೆಶ್ ಆಗಿ ಈಗ ದೇವಸ್ಥಾನ ಹತ್ರ ಹೊರಟಿದ್ದೀವಿ. ಫ್ರೆಂಡ್ಸ್, ನಾವು ಇವಾಗ ದೇವ್ರ ದರ್ಶನಕ್ಕೆ ಕ್ಯೂವಲ್ಲಿ ನಿಂತ್ಕೋಬೇಕು ಅಂತ ಹೇಳಿ ಹೊರಟಿದ್ದೀವಿ. ಅದಕ್ಕೂ ಮುಂಚೆ ನಮ್ಮ ಲಗೇಜ್ಗಳನ್ನು ಲಗೇಜ್ ಕೌಂಟ್ರಲ್ಲಿ ಇಟ್ಟು ಹೋದ್ರಾಯ್ತು ಅಂತ ಅಲ್ಲಿಗೆ ಬಂದಿದ್ದೀವಿ. ದೇವಸ್ಥಾನ ಪಕ್ಕದಲ್ಲೇ ಲಗೇಜ್ ಕೌಂಟ್ರ್ ಇರುತ್ತೆ, ಅದು ಫ್ರೀ ಇರುತ್ತೆ. ಕೆಲವೊಂದು ಸಲ ಫುಲ್ಲಾಗಿದೆ ಅಂತ ಹೇಳಿಬಿಡ್ತಾರೆ, ಮತ್ತೆ ನಾವು ರಿಟರ್ನ್ ಬರಬೇಕಾಗುತ್ತೆ ನಡ್ಕೊಂಡು. ಹಾಗಾಗಿ ಬೇಡವೇ ಬೇಡ ಅಂತ ಹೇಳಿ ಇಲ್ಲಿ ಪೇ ಮಾಡಿ ನಾವು ಲಗೇಜನ್ನು ಇಡಬೇಕಾಗುತ್ತೆ. ಇಲ್ಲಿ ದುಡ್ಡು ಕೊಟ್ಟು ಇಷ್ಟೊತ್ತು ಅಂತ ಹೇಳಿ ಲಗೇಜನ್ನು ಇಟ್ಕೋಬೇಕಾಗುತ್ತೆ. ಹಾಗಾಗಿ ನಾವು ಅಲ್ಲೇ ಇಟ್ಟು ಹೊರಟಿದ್ದೀವಿ. ಅಲ್ಲಿ ದೇವಸ್ಥಾನ ಪಕ್ಕದಲ್ಲಿ ಇರುತ್ತೆ, ಬಟ್ ಅದು ಫ್ರೀ ಇರುತ್ತೆ. ಕೆಲವೊಂದು ಸಲ ಫುಲ್ಲಾಗಿದೆ ಅಂತ ಹೇಳಿ ವಾಪಸ್ ಕಳಿಸ್ಬಿಡ್ತಾರೆ. ಅದಕ್ಕೋಸ್ಕರ ಇಲ್ಲಿ ನೋಡಿ ಇದು ಟ್ರೈನಾ? ಇದು ಟ್ರೈನೇನಾ? ವಸಿಷ್ಠ ಇಲ್ಲಿ ನೋಡಿ, ಅಕ್ಕನ ಹತ್ರ ಫ್ರೆಂಡ್ಸ್, ನಾವು ದರ್ಶನ ಮಾಡಿಕೊಂಡು ಆಚೆ ಬಂದ್ವಿ. ದರ್ಶನ ತುಂಬಾ ಚೆನ್ನಾಗಾಯಿತು, ಆರಾಮಾಗಿ ಆಯಿತು. ಜನರಲ್ ಕ್ಯೂ ತುಂಬಾ ರಶ್ ಇತ್ತು. ನಾವು ಹಾಗಾಗಿ 200 ರುಪೀಸ್ ಕ್ಯೂವಲ್ಲಿ ಹೋದ್ವಿ. ಒಬ್ಬರಿಗೆ 200 ರುಪೀಸ್. ನಾವು 3 ಜನ ಹೋಗಿದ್ವಿ. 600 ಪೇ ಮಾಡಿಬಿಟ್ಟು ವಸಿಷ್ಠಂಗೇನು ತೊಗೊಂಡಿಲ್ಲ. ಜನರಲ್ ಕ್ಯೂವಲ್ಲಿ 2 ರಿಂದ 3 ಅವರ್ ಏನೋ ನಿಂತ್ಕೊಂಡು ಬಂದ್ರಂತೆ ಕ್ಯೂವಲ್ಲಿ. ನಮಗೆ 1 ಅವರ್ ಆಯಿತು 200 ರುಪೀಸ್ ಕೊಟ್ಟಿದ್ದು. ಬಟ್ ನೀವು ಪೇ ಮಾಡಿ ಅಥವಾ ಜನರಲ್ ಕ್ಯೂವಲ್ಲಿ ಹೋದರೆ ಲಾಸ್ಟಿಗೆ ಎಲ್ಲರನ್ನೂ ಒಟ್ಟಿಗೆ ದೇವ್ರ ದರ್ಶನಕ್ಕೆ ಬಿಡೋದು. ದೇವ್ರ ದರ್ಶನ ಮುಗಿಸ್ಕೊಂಡು ನಾವು ಈಗ ಅನ್ನಪೂರ್ಣೇಶ್ವರಿ ಹಾಲ್ ಅಂದರೆ ಊಟಕ್ಕೆ ಪ್ರಸಾದ ಇರುತ್ತಲ್ಲ, ಪ್ರಸಾದ ಮಾಡೋದಕ್ಕೆ ಅಂತ ಹೇಳಿ ಬಂದಿದ್ದೀವಿ. ಫ್ರೆಂಡ್ಸ್, ದೇವ್ರ ದರ್ಶನ ಮುಗಿಸಿ ಊಟ ಎಲ್ಲ ಮುಗಿಸ್ಕೊಂಡು ಬಂದು ಕೂತಿದ್ದೀವಿ. ಟೈಮ್ ಈಗ 3 ಗಂಟೆ 10 ನಿಮಿಷ ಆಯಿತು. 2:30ಗೆ ಕ್ಲೋಸ್ ದರ್ಶನ ಇಲ್ಲಿ ಮಧ್ಯಾಹ್ನ. ಒಂದು ಅಷ್ಟೊತ್ತಿಗೆ ದರ್ಶನ ಎಲ್ಲ ಮುಗಿಸ್ಕೊಂಬಂದಿದ್ವಿ. ಮುಗಿಸ್ಕೊಂಡು ಹಂಗೆ ಡೈರೆಕ್ಟ್ ಊಟಕ್ಕೆ ಹೋಗಿದ್ದೀವಿ. ಊಟ ಮುಗಿಸ್ಕೊಂಬಂದು ಈಗ ಇಲ್ಲಿ ಹೊರಗಡೆ ಕೂತಿದ್ದೀವಿ. ನಮ್ಮ ವಸಿಷ್ಠ ಅಲ್ಲಿ ಹೋಗಿದ್ದಾರೆ, ವಾಶ್ರೂಮ್ ಬಂದಿತ್ತು ಅಂತ ಹೇಳಿ ಹೋಗೋರೆ.
ಈಗ ನಮ್ಮ ವಸಿಷ್ಠಂಗೆ ಏನು ಬೇಕೋ ಅದನ್ನು ಕೊಡಿಸ್ಕೊಂಡು ಮತ್ತೆ ನಾವು ಮುಂದೆ ಬಾಹುಬಲಿ ಬೆಟ್ಟಕ್ಕೆ ಹೋಗಬೇಕು ಅಂದ್ಕೊಂಡಿದ್ವಿ. ಬಿಸಿಲು ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಬಿಸಿಲೈತೆ. ಈಗ ಊಟ ಮಾಡಿದ್ವಿ, ಹೊಟ್ಟೆ ಬೇರೆ ಭಾರ ಆಗಿದೆ. ಸ್ವಲ್ಪ ಹೊತ್ತು ಕುತ್ಕೊಂಡು ರೆಸ್ಟ್ ಮಾಡಿ ಹೋಗೋಣ ಅಂದ್ಕೊಂಡಿದ್ವಿ. ಮತ್ತು ಬರೀ ಕಾಲಲ್ಲಿ ಹೋಗಬೇಕು, ಬಿಸಿಲು ಕಾಲು ಬೇರೆ ಸಿಕ್ಕಾಪಟ್ಟೆ ಸುಡುತ್ತೆ. ನೋಡೋಣ, ಬಾಹುಬಲಿ ಬೆಟ್ಟಕ್ಕೆ ಹೋಗಬೇಕು ಅಂದ್ಕೊಂಡು ಕೂತ್ಕೊಂಡಿದ್ದೀವಿ. ಈಗ ಹೋಗೋದಾದರೆ ನೆಕ್ಸ್ಟ್ ಅಲ್ಲಿಗೇ ಹೋಗಬೇಕು. ಹಾಯ್ ಮೇಡಮ್ ಸರ್. ಹಾಯ್ ಮೇಡಮ್, ಏನು ಬೇಕು ಮಾತಾಡಿದ್ರೆ ಕೊಡ್ತೀನಿ ನಾನು. ಇಲ್ಲಿ ಏನು ಬೇಕು ನಿಮಗೆ? ಯಾವ ಗಾಡಿ? ಫ್ರೆಂಡ್ಸ್, ನಾವೀಗ ಬಾಹುಬಲಿ ಬೆಟ್ಟಕ್ಕೆ ಬಂದಿದ್ದೀವಿ. ನಡ್ಕೊಂಡು ಬರಲಿಲ್ಲ, ಇವು ಬಿಸಿಲಾಗುತ್ತೆ, ಕಾಲು ಸುಡುತ್ತೆ ಅಂಥೇಳಿ ಕಾಲು ನಡಿಯೋಕ್ಕಾಗ್ತಿಲ್ಲ, ಅಷ್ಟು ಬಿಸಿ ಇದೆ. ನಾವು ಆಟೋಗೆ ಬಂದಿದ್ದೀವಿ. ಯಪ್ಪಾ, ಹುಲ್ ಮೇಲೆ ಬರೀ ಸುಡಲ್ ಕಾಲು. ನಮ್ಮ ವಸಿಷ್ಠ ಹಠ ಮಾಡ್ತಾನೆ ಫ್ರೆಂಡ್ಸ್, ಗಾಡಿ ಬೇಕಿತ್ತಂತ ಅವ್ನು ಫಸ್ಟ್. ಏನಕ್ಕೆ ಪುಟ್ಟ ಕೆಳಗೆ ಹೋದ್ಮೇಲೆ ಕೊಡ್ಸೋಣ. ಈಗ ಇಲ್ಲಿ ಆದ್ಮೇಲೆ ಕೆಳಗೆ ಹೋಗೋದೀಗ ಇಳಿಯೋದು. ನಾವು ಬಂದಾಗ ಅಲ್ಲಿ ನಿಂತು ತೆಗೆಸ್ಕೊಂಡಿದ್ವಿ ಫೋಟೋ, ಬಾಹುಬಲಿ ಹತ್ರ. ಈಗೇನೋ ಪೂಜೆ ಮಾಡ್ತವ್ರೆ, ಅದಕ್ಕೆ ಎಲ್ಲ ಪೆಂಡಾಲ್ ಹಾಕಿದ್ದಾರೆ, ಬಂದ್ ಮಾಡೋರೆ. ಸಾವಿರದ 7ನೇ ಇಸ್ವಿ ಯಾವ ವರ್ಷದಲ್ಲಿ ಮಹಾಮಸ್ತಕಾಭಿಷೇಕ ಅಂತ ಫೋಟೋ ತೆಗಿತೀನಿ. ಅಕ್ಕ ನೀನು ನಿಂತ್ಕೊರ್ಲಿ. ಓಯ್ ಇಬ್ರು ಆ ಕಡೆ ಬನ್ನಿ. ಬಾಯ್ ಹತ್ತಂಗಿಲ್ಲ ಅದ್ರ ಮೇಲೆ. ಚಿನ್ನಿ ಹಾಯ್ ಮಾಡ್ರಿ. ಬಾಯ್. ಹಾಯ್ ಫ್ರೆಂಡ್ಸ್, ನಾವು ಬಾಹುಬಲಿ ಬೆಟ್ಟದಲ್ಲಿ ಮೇಲೆ ಬಂದು ಕುತ್ಕೊಂಡಿದ್ದೀವಿ. ಇಲ್ಲಿ ಏನೋ ಪೂಜೆ ಇದೆ, ಹಾಗಾಗಿ ಪೆಂಡಾಲ್ ಹಾಕಿದ್ದಾರೆ. ಬಾಹುಬಲಿ ಕಾಣಿಸ್ತಾ ಇಲ್ಲ, ಅಲ್ಲಿ ಪಾದ ಮಾತ್ರ ಕಾಣಿಸ್ತಿದೆ. ನಾವು ಆ ಕಡೆ ಸೈಡ್ಗೆ ಹೋಗಿ ನೋಡಿಕೊಂಡು ಬಂದಿದ್ದೀವಿ. ಬಂದು ಕೂತಿದ್ದೀವಿ. ಬಿಸಿಲಂತೂ ಸಿಕ್ಕಾಪಟ್ಟೆ ಬಿಸಿಲೈತೆ, ಹಾಗಾಗಿ ಇಲ್ಲೇ ಕೂತ್ಕೊಂಡಿದ್ದೀವಿ. ಸ್ವಲ್ಪ ಹೊತ್ತು ಕೂತ್ಕೊಂಡು ಮತ್ತೆ ಈಗ ಕೆಳಗೆ ಹೋಗ್ಬೇಕು. ಫ್ರೆಂಡ್ಸ್, ವಸಿಷ್ಠ ಮತ್ತೆ ಗಾನವಿ ಇಬ್ರು ಸೇರಿ ಮನೆ ಕಟ್ತವ್ರೆ. ಹರಕೆ ಮನೆ. ಅಷ್ಟು ದೂರ ಹೋಗ್ಬೇಡ, ಬರ್ರೋ ಇದ್ರಲ್ಲೇ ಕಟ್ರಿ. ಅಷ್ಟು ದೂರ ಹೋಗಿ ಬಿದ್ದೀಯ ಮತ್ತೆ ಕಟ್ರಿ. ಒಂದ್ರ ಮೇಲೆ ಇಡ್ರಿ. ಇಡು. 3 ಫ್ಲೋರ್, ಗಾನು 4 ಫ್ಲೋರ್ ಕಟ್ಟೋಳೆ.